ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ. ನೋಡಿ, ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯದಲ್ಲಿ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಹೇಗೆ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಸವಾರರಿಗೆ ದಾಸವಾಳ ಹಾಗೆ ಚಾಕ್ಲೇಟ್ ಅನ್ನು ಕೊಟ್ಟು ವ್ಯಂಗ್ಯ ಮಾಡಿದ್ದಾರೆ. ಜನರ ಕಿವಿಗೆ ಈ ಸರ್ಕಾರ ದಾಸವಾಳ ಹೂವನ್ನ ಇಡ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹೂವು ಚಾಕ್ಲೇಟ್ ಕೊಟ್ಟು ಸರ್ಕಾರವನ್ನ ಅಣಕಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ವಿನೂತನವಾಗಿ ಬೆಲೆ ಏರಿಕೆ, ಬಾಕ್ಸ್ ಆಫೀಸ್ ಸುಲ್ತಾನ, ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿ ಧಿಕ್ಕಾರವನ್ನ ಕೂಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಇವತ್ತಿನಿಂದ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬಿಜೆಪಿ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಯಾರು ಡೀಸೆಲ್ ಹಾಕೋದಕ್ಕೆ ಗ್ರಾಹಕರು ಬರ್ತಾರೆ ಅವರ ಕೈಗೆ ದಾಸವಾಳ ಹೂವನ್ನು ಕೊಡ್ತಾ ಇದೆ ಸರ್ಕಾರ. ಚಾಕ್ಲೇಟ್ ಕೊಟ್ಟು ದಾಸವಾಳ ಹೂ ಕೊಟ್ಟು ಸರ್ಕಾರವನ್ನು ಅಣಕಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಕರ್ನಾಟಕವನ್ನ ರಾಮರಾಜ್ಯ ಮಾಡ್ತೀವಿ ಅಂತ ಹೇಳಿ ಕಿವಿಗೆ ಹೂ ಇಟ್ಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ ಅಕ್ಷರಶಃ ಇವತ್ತು ರೈತಾಪಿ ವರ್ಗದವರು, ಬಡವರು ಮತ್ತೆ ಏನು ಮಧ್ಯಮ ವರ್ಗದವರ ಕಿವಿಗೆ ಹೂ ಇಡುವಂತಹ ಕೆಲಸವನ್ನು ಇವತ್ತು ಮಾಡಿದೆ. ಕಳೆದ 10 ತಿಂಗಳಲ್ಲಿ 5 ರೂಪಾಯಿ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡೋದ್ರ ಮುಖಾಂತರ ಇವತ್ತು ಮಧ್ಯಮ ವರ್ಗದವರಿಗೆ, ಟ್ಯಾಕ್ಸಿ ಚಾಲಕರಿಗೆ ಮತ್ತೆ ಏನು ಲಾರಿ ಮಾಲೀಕರಿಗೆ ಇವತ್ತು ಕಿವಿಗೆ ಹೂಡುವಂತ ಕೆಲಸವನ್ನ ಇವತ್ತು ಮಾಡಿದೆ. ಹಾಲಿನ ಬೆಲೆ 20 ತಿಂಗಳಲ್ಲಿ 9 ರೂಪಾಯಿ ಜಾಸ್ತಿ ಆಯಿತು. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು. ಇವತ್ತು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಮೆಡಿಕಲ್ನಲ್ಲಿ ಯಾವುದೇ ಸವಲತ್ತುಗಳು ತಗೋಬೇಕಾದ್ರೂ ಕೂಡ ದುಬಾರಿ ಶುಲ್ಕವನ್ನ ಕೊಡುವಂತ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ಮಾಡಿದೆ. ಮನೆ ಮುಂದೆ ವೆಹಿಕಲ್ ನಿಲ್ಸಿದ್ರೆ ಆ ವೆಹಿಕಲ್ಗೂ ಟ್ಯಾಕ್ಸು, ಕಸ ಇದ್ರೆ ಕಸಕ್ಕೂ ಟ್ಯಾಕ್ಸು, ಗಾಳಿ ಒಂದ್ಬಿಟ್ಟಿದಾರೆ ನೋಡ್ರಪ್ಪ. ಗಾಳಿಗೂ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಇವರೇನು ರಾಜ್ಯ ಸರ್ಕಾರ ಏನಿದೆ ಅವತ್ತು ಸಾರ್ಥಕ ಆಯ್ತು ಅಂತ ಇವತ್ತು ಜನ ಅವರ ಏನು ನಂಬಿ ಮತ ಹಾಕಿದ್ರು ಅವರು ನಿಜವಾಗ್ಲೂ ಬಹಳ ಖುಷಿ ಪಡ್ತಾರೆ. ಇವತ್ತು ಜನ ಓಡಾಡಕ್ಕೆ ಇವತ್ತು ಬಹಳ ಹೆದರ್ಕತಾ ಇದ್ದಾರೆ. ಎಲ್ಲಿ ಕೂತ್ಕೊಂಡ್ರೆ ಸಿಟ್ಟಿಂಗ್ ಟ್ಯಾಕ್ಸ್, ಓಡಾಡಿದ್ರೆ ವಾಕಿಂಗ್ ಟ್ಯಾಕ್ಸ್, ಇಲ್ಲ ಉಸಿರಾಡಿದ್ರೆ ಬ್ರೀತಿಂಗ್ ಟ್ಯಾಕ್ಸ್ ಏನಾರು ಹಾಕ್ಬಿಟ್ರೆ ರಾಜ್ಯ ಸರ್ಕಾರ ನೋಡಿ ಸಾರ್ಥಕ ಆಯ್ತು. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ನಾವು ವಿಭಿನ್ನವಾಗಿ ನಮ್ಮನ್ನ. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ. ನೋಡಿ, ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯದಲ್ಲಿ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಹೇಗೆ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಸವಾರರಿಗೆ ದಾಸವಾಳ ಹಾಗೆ ಚಾಕ್ಲೇಟ್ ಅನ್ನು ಕೊಟ್ಟು ವ್ಯಂಗ್ಯ ಮಾಡಿದ್ದಾರೆ. ಜನರ ಕಿವಿಗೆ ಈ ಸರ್ಕಾರ ದಾಸವಾಳ ಹೂವನ್ನ ಇಡ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹೂವು ಚಾಕ್ಲೇಟ್ ಕೊಟ್ಟು ಸರ್ಕಾರವನ್ನ ಅಣಕಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ವಿನೂತನವಾಗಿ ಬೆಲೆ ಏರಿಕೆ, ಬಾಕ್ಸ್ ಆಫೀಸ್ ಸುಲ್ತಾನ, ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿ ಧಿಕ್ಕಾರವನ್ನ ಕೂಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಇವತ್ತಿನಿಂದ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬಿಜೆಪಿ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಯಾರು ಡೀಸೆಲ್ ಹಾಕೋದಕ್ಕೆ ಗ್ರಾಹಕರು ಬರ್ತಾರೆ ಅವರ ಕೈಗೆ ದಾಸವಾಳ ಹೂವನ್ನು ಕೊಡ್ತಾ ಇದೆ ಸರ್ಕಾರ. ಚಾಕ್ಲೇಟ್ ಕೊಟ್ಟು ದಾಸವಾಳ ಹೂ ಕೊಟ್ಟು ಸರ್ಕಾರವನ್ನು ಅಣಕಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಕರ್ನಾಟಕವನ್ನ ರಾಮರಾಜ್ಯ ಮಾಡ್ತೀವಿ ಅಂತ ಹೇಳಿ ಕಿವಿಗೆ ಹೂ ಇಟ್ಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ ಅಕ್ಷರಶಃ ಇವತ್ತು ರೈತಾಪಿ ವರ್ಗದವರು, ಬಡವರು ಮತ್ತೆ ಏನು ಮಧ್ಯಮ ವರ್ಗದವರ ಕಿವಿಗೆ ಹೂ ಇಡುವಂತಹ ಕೆಲಸವನ್ನ ಇವತ್ತು ಮಾಡಿದೆ. ಕಳೆದ 10 ತಿಂಗಳಲ್ಲಿ 5 ರೂಪಾಯಿ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡೋದ್ರ ಮುಖಾಂತರ ಇವತ್ತು ಮಧ್ಯಮ ವರ್ಗದವರಿಗೆ, ಟ್ಯಾಕ್ಸಿ ಚಾಲಕರಿಗೆ ಮತ್ತೆ ಏನು ಲಾರಿ ಮಾಲೀಕರಿಗೆ ಇವತ್ತು ಕಿವಿಗೆ ಹೂಡುವಂತ ಕೆಲಸವನ್ನ ಇವತ್ತು ಮಾಡಿದೆ. ಹಾಲಿನ ಬೆಲೆ 20 ತಿಂಗಳಲ್ಲಿ 9 ರೂಪಾಯಿ ಜಾಸ್ತಿ ಆಯಿತು. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು. ಇವತ್ತು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಮೆಡಿಕಲ್ನಲ್ಲಿ ಯಾವುದೇ ಸವಲತ್ತುಗಳು ತಗೋಬೇಕಾದ್ರೂ ಕೂಡ ದುಬಾರಿ ಶುಲ್ಕವನ್ನ ಕೊಡುವಂತ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ಮಾಡಿದೆ. ಮನೆ ಮುಂದೆ ವೆಹಿಕಲ್ ನಿಲ್ಸಿದ್ರೆ ಆ ವೆಹಿಕಲ್ಗೂ ಟ್ಯಾಕ್ಸು, ಕಸ ಇದ್ರೆ ಕಸಕ್ಕೂ ಟ್ಯಾಕ್ಸು, ಗಾಳಿ ಒಂದ್ಬಿಟ್ಟಿದಾರೆ ನೋಡ್ರಪ್ಪ. ಗಾಳಿಗೂ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಇವರೇನು ರಾಜ್ಯ ಸರ್ಕಾರ ಏನಿದೆ ಅವತ್ತು ಸಾರ್ಥಕ ಆಯ್ತು ಅಂತ ಇವತ್ತು ಜನ
ಅವರ ಏನು ನಂಬಿ ಮತ ಹಾಕಿದ್ರು ಅವರು ನಿಜವಾಗ್ಲೂ ಬಹಳ ಖುಷಿ ಪಡ್ತಾರೆ. ಇವತ್ತು ಜನ ಓಡಾಡಕ್ಕೆ ಇವತ್ತು ಬಹಳ ಹೆದರ್ಕತಾ ಇದ್ದಾರೆ. ಎಲ್ಲಿ ಕೂತ್ಕೊಂಡ್ರೆ ಸಿಟ್ಟಿಂಗ್ ಟ್ಯಾಕ್ಸ್, ಓಡಾಡಿದ್ರೆ ವಾಕಿಂಗ್ ಟ್ಯಾಕ್ಸ್, ಇಲ್ಲ ಉಸಿರಾಡಿದ್ರೆ ಬ್ರೀತಿಂಗ್ ಟ್ಯಾಕ್ಸ್ ಏನಾರು ಹಾಕ್ಬಿಟ್ರೆ ರಾಜ್ಯ ಸರ್ಕಾರ ನೋಡಿ ಸಾರ್ಥಕ ಆಯ್ತು. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ನಾವು ವಿಭಿನ್ನವಾಗಿ ನಮ್ಮನ್ನ ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ. ನೋಡಿ, ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯದಲ್ಲಿ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಹೇಗೆ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಸವಾರರಿಗೆ ದಾಸವಾಳ ಹಾಗೆ ಚಾಕ್ಲೇಟ್ ಅನ್ನು ಕೊಟ್ಟು ವ್ಯಂಗ್ಯ ಮಾಡಿದ್ದಾರೆ. ಜನರ ಕಿವಿಗೆ ಈ ಸರ್ಕಾರ ದಾಸವಾಳ ಹೂವನ್ನ ಇಡ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹೂವು ಚಾಕ್ಲೇಟ್ ಕೊಟ್ಟು ಸರ್ಕಾರವನ್ನ ಅಣಕಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ವಿನೂತನವಾಗಿ ಬೆಲೆ ಏರಿಕೆ, ಬಾಕ್ಸ್ ಆಫೀಸ್ ಸುಲ್ತಾನ, ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿ ಧಿಕ್ಕಾರವನ್ನ ಕೂಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಇವತ್ತಿನಿಂದ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬಿಜೆಪಿ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಯಾರು ಡೀಸೆಲ್ ಹಾಕೋದಕ್ಕೆ ಗ್ರಾಹಕರು ಬರ್ತಾರೆ ಅವರ ಕೈಗೆ ದಾಸವಾಳ ಹೂವನ್ನು ಕೊಡ್ತಾ ಇದೆ ಸರ್ಕಾರ. ಚಾಕ್ಲೇಟ್ ಕೊಟ್ಟು ದಾಸವಾಳ ಹೂ ಕೊಟ್ಟು ಸರ್ಕಾರವನ್ನು ಅಣಕಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಕರ್ನಾಟಕವನ್ನ ರಾಮರಾಜ್ಯ ಮಾಡ್ತೀವಿ ಅಂತ ಹೇಳಿ ಕಿವಿಗೆ ಹೂ ಇಟ್ಕೊಂಡು ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಪಕ್ಷ ಅಕ್ಷರಶಃ ಇವತ್ತು ರೈತಾಪಿ ವರ್ಗದವರು, ಬಡವರು ಮತ್ತೆ ಏನು ಮಧ್ಯಮ ವರ್ಗದವರ ಕಿವಿಗೆ ಹೂ ಇಡುವಂತಹ ಕೆಲಸವನ್ನ ಇವತ್ತು ಮಾಡಿದೆ. ಕಳೆದ 10 ತಿಂಗಳಲ್ಲಿ 5 ರೂಪಾಯಿ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡೋದ್ರ ಮುಖಾಂತರ ಇವತ್ತು ಮಧ್ಯಮ ವರ್ಗದವರಿಗೆ, ಟ್ಯಾಕ್ಸಿ ಚಾಲಕರಿಗೆ ಮತ್ತೆ ಏನು ಲಾರಿ ಮಾಲೀಕರಿಗೆ ಇವತ್ತು ಕಿವಿಗೆ ಹೂ ಇಡುವಂತ ಕೆಲಸವನ್ನ ಇವತ್ತು ಮಾಡಿದೆ. ಹಾಲಿನ ಬೆಲೆ 20 ತಿಂಗಳಲ್ಲಿ 9 ರೂಪಾಯಿ ಜಾಸ್ತಿ ಆಯಿತು. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು. ಇವತ್ತು ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತೆ ಮೆಡಿಕಲ್ ನಲ್ಲಿ ಯಾವುದೇ ಸವಲತ್ತುಗಳು ತಗೋಬೇಕಾದ್ರೂ ಕೂಡ ದುಬಾರಿ ಶುಲ್ಕವನ್ನ ಕೊಡುವಂತ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ಮಾಡಿದೆ. ಮನೆ ಮುಂದೆ ವೆಹಿಕಲ್ ನಿಲ್ಸಿದ್ರೆ ಆ ವೆಹಿಕಲ್ಗೂ ಟ್ಯಾಕ್ಸ್, ಕಸ ಇದ್ರೆ ಕಸಕ್ಕೂ ಟ್ಯಾಕ್ಸ್, ಗಾಳಿ ಒಂದ್ ಬಿಟ್ಟಿದಾರೆ ನೋಡ್ರಪ್ಪ, ಗಾಳಿಗೂ ಒಂದು ಟ್ಯಾಕ್ಸ್ ಹಾಕ್ಬಿಟ್ರೆ ಇವರೇನು ರಾಜ್ಯ ಸರ್ಕಾರ ಏನಿದೆ ಅವತ್ತು ಸಾರ್ಥಕ ಆಯ್ತು ಅಂತ ಇವತ್ತು ಜನ ಅವರ ಏನು ನಂಬಿ ಮತ ಹಾಕಿದ್ರು ಅವರು ನಿಜವಾಗ್ಲೂ ಬಹಳ ಖುಷಿ ಪಡ್ತಾರೆ. ಇವತ್ತು ಜನ ಓಡಾಡಕ್ಕೆ ಇವತ್ತು ಬಹಳ ಹೆದರ್ಕತಾ ಇದ್ದಾರೆ. ಎಲ್ಲಿ ಕೂತ್ಕೊಂಡ್ರೆ ಸಿಟ್ಟಿಂಗ್ ಟ್ಯಾಕ್ಸ್, ಓಡಾಡಿದ್ರೆ ವಾಕಿಂಗ್ ಟ್ಯಾಕ್ಸ್, ಇಲ್ಲ ಉಸಿರಾಡಿದ್ರೆ ಬ್ರೀತಿಂಗ್ ಟ್ಯಾಕ್ಸ್ ಏನಾರು ಹಾಕ್ಬಿಟ್ರೆ ರಾಜ್ಯ ಸರ್ಕಾರ ನೋಡಿ ಸಾರ್ಥಕ ಆಯ್ತು. ಹಾಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ನಾವು ವಿಭಿನ್ನವಾಗಿ ನಮ್ಮನ್ನ ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಲಿ ನಿಕೇಶ್ ಕೊಠಾರಿ ಕೂಡ ಇದ್ದಾರೆ. ನೋಡಿ, ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಮಂಡ್ಯದಲ್ಲಿ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಡೀಸೆಲ್ ದರ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ. ಹೇಗೆ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದಾರೆ. ಸವಾರರಿಗೆ ದಾಸವಾಳ ಹಾಗೆ ಚಾಕ್ಲೇಟ್ ಅನ್ನು ಕೊಟ್ಟು ವ್ಯಂಗ್ಯ ಮಾಡಿದ್ದಾರೆ. ಜನರ ಕಿವಿಗೆ ಈ ಸರ್ಕಾರ ದಾಸವಾಳ ಹೂವನ್ನ ಇಡ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಹೂವು ಚಾಕ್ಲೇಟ್ ಕೊಟ್ಟು ಸರ್ಕಾರವನ್ನ ಅಣಕಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ವಿನೂತನವಾಗಿ ಬೆಲೆ ಏರಿಕೆ, ಬಾಕ್ಸ್ ಆಫೀಸ್ ಸುಲ್ತಾನ, ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿ ಧಿಕ್ಕಾರವನ್ನ ಕೂಗಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಡ್ಯದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಇವತ್ತಿನಿಂದ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಬಿಜೆಪಿ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದಾರೆ.